ಯಾರು ನಿಲ್ತಾರೆ ಜೆಡಿಎಸ್ ಇಂದ? ಕುಮಾರಸ್ವಾಮಿ ಅವರು ನಿಲ್ತಾರಾ ಅಥವಾ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರಾ? ಕೇಂದ್ರದ ನಾಯಕರು ತುಂಬಾ ಸ್ಪಷ್ಟವಾಗಿ ಹೇಳಿದಾರಂತೆ ಕುಮಾರಸ್ವಾಮಿ ಅವರಿಗೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಗನನ್ನು ನಿಲ್ಲಿಸಬೇಡಿ, ನೀವೇ ನಿಂತ್ಕೊಳ್ಳಿ ಅಂತ. ಒಪ್ಕೋತಾರ ಹಾಗಾದ್ರೆ ಇದನ್ನು ಕುಮಾರಸ್ವಾಮಿ, ಅಥವಾ ಮಗನನ್ನೇ ಏನಾದರೂ ಕಣಕ್ಕೆ ಕಳಿಸ್ತಾರಾ? ಈಗ ಕುಮಾರಸ್ವಾಮಿ ಲೆಕ್ಕದಲ್ಲಿ ನಿರ್ಧಾರಕ್ಕೆ ಬರಲೇಬೇಕು. ಯಾವ ನಿರ್ಧಾರ ತಗೊಳ್ತಾರೆ ನೋಡಬೇಕು ಹಾಗಾದ್ರೆ. ಯಾಕಂದ್ರೆ ಈಗಾಗಲೇ ಎರಡೆರಡು ಬಾರಿ ಅದೃಷ್ಟ ಪರೀಕ್ಷೆ ಮಾಡಾಗಿದೆ ನಿಖಿಲ್ದು. ಸುಮಲತಾ ಅವರ ಎದುರುಗಡೆನೇ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಅದಾದ ನಂತರ ತಾಯಿಯ ಊರು ಒಂದು ಲೆಕ್ಕದಲ್ಲಿ ಅಂದ್ರೆ ಅವರು ಸೀಟು ಅದನ್ನು ಬಿಟ್ಕೊಟ್ರು ರಾಮನಗರದಲ್ಲಿ ಸೋತರು. ಮತ್ತೊಂದು ಸರಿ ಏನಾದರೂ ನಿಖಿಲ್ ಅವ್ರನ್ನ ನಿಲ್ಲಿಸ್ತಾರಾ ಅಥವಾ ಕುಮಾರಸ್ವಾಮಿ ಕಣಕ್ಕಿಳಿತಾರಾ? ಯಾಕಂದ್ರೆ ನಿಖಿಲ್ನೇ ಕಣಕ್ಕಿಳಿಸಿ ಏನಾದರೂ ಮುಜುಗರ ಆಗ್ಬಿಟ್ರೆ ಗತಿ ಏನು? ಕುಮಾರಸ್ವಾಮಿಗಾದ್ರೆ ಎಲ್ಲ ಒಂದು ಕಡೆಗೆ ಏನು ಅಂತಂದ್ರೆ ಜನಗಳಿಗೆ ಒಂದು ನಂಬಿಕೆ ಬರ್ಬೋದು. ಕುಮಾರಸ್ವಾಮಿ ಅಂತಂತಂದ್ರೆ ಕೈ ಹಿಡಿಬೋದು. ಮೊನ್ನೆ ಆಪರೇಷನ್ ಮಾಡಿಸ್ಕೊಂಡ್ಬಂದಿದ್ದಾರೆ, ಮೈಯಲ್ಲಿ ಹುಷಾರಿಲ್ಲ, ಈ ಕಡೆ ಇವ್ರಿಗೆ ಹುಷಾರಿಲ್ಲ, ಆ ಕಡೆ ದೊಡ್ಡಗೌಡ್ರಿಗೆ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಏನು ಅಂದರೆ ಇನ್ನು ತೀರ ನೋವು ಕೊಡಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಕ್ಷೇತ್ರದ ಮತದಾರರು ಬರಬಹುದು. ಸೊ ಇವೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ BJP ಒಂದು ಸ್ಪಷ್ಟ ಸಂದೇಶ ರವಾನಿಸಿದೆ ಕುಮಾರಸ್ವಾಮಿ ಅವರಿಗೆ. ನಿಮ್ಮ ಮಗನನ್ನು ಕಣಕ್ಕಿಳಿಸುವಂಥ ಸಾಹಸ ಮಾಡಬೇಡಿ, ದಯಮಾಡಿ ನೀವೇ ಸ್ಪರ್ಧೆಗೆ ನಿಲ್ಲಿ ಅನ್ನುವಂಥ ಸಂದೇಶವನ್ನು ರವಾನಿಸಿದೆ. ಹೀಗಾಗಿ ಕುಮಾರಸ್ವಾಮಿ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನೀವು ಯಾವುದೇ ಕಾರಣಕ್ಕೂ ರಾಮನಗರ ಬಿಟ್ಟು ಹೋಗಬೇಡಿ, ಇಲ್ಲೇ ಇರಿ ಅಂತ ಕಾರಣ ಕೂಡ ಇದೆ. ಯಾಕಂದರೆ ಈ ಕನಕಪುರ ಅದೆಲ್ಲ ಇದೆಯಲ್ಲ, ಇದು ರಾಮನಗರದ ವ್ಯಾಪ್ತಿಗೆ ಬರುತ್ತೆ. ಗಮನಿಸಬೇಕು ಇದನ್ನು. ಇದೆಲ್ಲದರ ಜೊತೆಗೆ ಈ ಕಡೆಗೆ ಅಣ್ಣ ತಮ್ಮಂದಿರ ಪ್ರಭಾವ ಬೆಳೀತಾ ಇದೆ. DK ಶಿವಕುಮಾರ್, DK ಸುರೇಶ್ ಅವರ ಪ್ರಭಾವವನ್ನು ತಪ್ಪಿಸಬೇಕು ಅಂತಂದರೆ ಮತ್ತೊಬ್ಬ ಪ್ರಬಲ ಒಕ್ಕಲಿಗ ನಾಯಕ ಬರಬೇಕು. ಕುಮಾರಸ್ವಾಮಿ ಬಿಟ್ಟರೆ ಇನ್ಯಾರು ಸಿಗಲಿಕ್ಕೆ ಸಾಧ್ಯ? ಹಾಗಾಗಿನೇ ಕೇಂದ್ರದ ನಾಯಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ನಿಲ್ಲಿಸಬೇಡಿ, ನೀವೇ ಕಣಕ್ಕಿಳಿಯಬೇಕು ಅನ್ನುವಂಥ ಮಾತು.